ಒಪ್ಪೋ. ಭಾವನಾ ಭಾವನಾ ಚೆನ್ನಾಗಿದ್ಯಮ್ಮ? ನಾನು ಚೆನ್ನಾಗಿದ್ದೀನಪ್ಪ. ಅಮ್ಮಂಗೇನೋ ಹುಷಾರಿಲ್ವಂತೆ, ಏನಾಯಿತು? ನಿನಗೆ ಯಾರು ಹೇಳಿದ್ರು ಮಗಳೇ? ಚೆಲ್ವಿ ಅದಕ್ಕೆ ಫೋನ್ ಮಾಡಿದ್ರಪ್ಪ. ಅಲ್ಲಪ್ಪ, ನಮಗೊಂದು ಮಾತು ಹೇಳಿದಿದ್ರೆ ನಾವೇ ಬಂದು ಅಮ್ಮನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ವಿ ಅಲ್ವಾ? ಭಾವನಾ, ಅಂಥದ್ದೇನೂ ಆಗಿಲ್ಲಮ್ಮ, ನಾನು ಆರಾಮಾಗೇ ಇದ್ದೀನಿ. ನಿನ್ನೆ ಯಾಕೋ ಸ್ವಲ್ಪ ತಲೆ ತಿರುಗ್ದಾಗಾಯ್ತು, ಅದಕ್ಕೆ ನಿಮ್ಮಪ್ಪ ಡಾಕ್ಟ್ರನ್ನ ಕರ್ಕೊಂಬಂದರು. ಆ ಡಾಕ್ಟ್ರು ಫುಲ್ ಬಾಡಿ ಚೆಕಪ್ ಮಾಡಿಸಿ ಅಂತ ಹೇಳಿದ್ರು ಅಂತೆ. ಅದಕ್ಕೆ ಇವರೆಲ್ಲ ಸೇರಿ ಬಲವಂತ ಮಾಡಿ ಇವತ್ತು ಕಳಿಸಿದ್ರು. ಚೆಕಪ್ ಮಾಡಿಸಿದ್ರೆ ಏನೂ ತೊಂದರೆ ಇಲ್ಲ ಅಂತ ಬಂತು. ಏನೂ ತೊಂದರೆ ಇಲ್ಲಮ್ಮ, ಆರಾಮಾಗಿದ್ದೀನಿ. ಅವನಾ, ನಾನು ಮೊದಲು ಸ್ವಲ್ಪ ಆತಂಕ ಪಟ್ಕೊಂಡಿದ್ನಮ್ಮ. ರಿಪೋರ್ಟ್ ಎಲ್ಲ ಬಂದ ಮೇಲೆ ಡಾಕ್ಟ್ರ್ ಹೇಳಿದ್ರು ಏನೂ ತೊಂದರೆ ಇಲ್ಲ ಅಂತ. ಆಮೇಲೆ ನನಗೆ ಸಮಾಧಾನ ಆಯ್ತಮ್ಮ. ಎಲ್ಲ ನಾರ್ಮಲ್ ಇದೆ ಅಂತ ಕೇಳಿ ನಮಗೂ ಸಮಾಧಾನ ಆಯಿತು. ಅಮ್ಮ, ನೀನು ಸ್ವಲ್ಪ ಹುಷಾರಾಗಿರು ಆಯಿತಾ? ನನ್ನ ವಿಷಯ ಬಿಡು, ನೀನು ಹೇಗಿದ್ಯಾ? ಸಿದ್ದು ಏನು ಮಾಡ್ತಿದ್ದಾನೆ? ನಾನು ಇಲ್ಲೇ ಇದ್ದೀನಿ ಲಕ್ಷ್ಮತೆ. ಆರ್ಡ್ರು ಜಾಸ್ತಿ ಬಂದಿತ್ತು, ಅದನ್ನೇ ತಯಾರು ಮಾಡ್ತಿದ್ದೆ. ಅದಕ್ಕೆ ನಿಮಗೆ ಫೋನ್ ಮಾಡೋಕ್ಕಾಗಲಿಲ್ಲ, ಕ್ಷಮಿಸಿ ಅತ್ತೆ. ಅದಕ್ಕೆಲ್ಲ ಯಾಕಪ್ಪ ಕ್ಷಮೆ ಕೇಳ್ತೀಯ? ಹೇಗೋ ನಿಮ್ಮಿಬ್ಬರು ಬದುಕು ಒಂದು ಹಂತಕ್ಕೆ ಬಂತಲ್ಲ, ನಮಗಷ್ಟೇ ಖುಷಿ. ಈಗ ಹೇಗಿದ್ದೀರತ್ತೆ? ನನಗೇನಪ್ಪ ಆಗಿದೆ, ಆರಾಮಾಗಿದ್ದೀನಿ. ನೀವೆಲ್ಲರೂ ಖುಷಿಯಾಗಿರೋದನ್ನು ನೋಡಿದ್ರೆ ನಾನು ಇನ್ನೂ ಖುಷಿಯಾಗಿರ್ತೀನಿ. ಭಾವನಾ, ಸಿಂಚನ ಏನಾದರೂ ಫೋನ್ ಮಾಡಿದ್ಲಾ? ಚೆಕಪ್ ಹೋಗಿದ್ಲಂತ? ಅವಳು ಮನೆಗೆ ಬಂದಿದ್ಲು ಲಕ್ಷ್ಮತೆ. ಸ್ವಲ್ಪ ತಿದ್ದು ಮಾತಾಡ್ಕೊಂಡು ಹೋದ್ಲು. ಚೆಕಪ್ ಹೋಗಿದ್ಲಂತೆ, ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ಲು. ಹೇಗೋ ಯಾವ ಸಮಸ್ಯೆನೂ ಆಗದೆ ಅವಳಿಗೆ ಸುಖವಾಗಿ ಡೆಲಿವರಿ ಆಗಿಬಿಟ್ರೆ ಅಷ್ಟೇ ಸಾಕು. ಅಮ್ಮ, ಅದಕ್ಕಿನ್ನ ತುಂಬ ಸಮಯ ಇದೆ. ಆದರೆ ನೋಡು, ನೀನೀಗ ಹುಷಾರಾಗಿರಬೇಕು. ಮತ್ತೆ ಏನಾದರೂ ಹೀಗಾದರೆ ನಾವೇ ಬಂದು ನಿನ್ನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀವಿ. ನೀನು ಯಾಕಮ್ಮ ತೊಂದರೆ ತಗೋತೀಯ? ನಾನು ಸಣ್ಣದಾಗಿ ಸೀಂದ್ರು ಡಾಕ್ಟ್ರನ್ನ ಕರ್ಸೋಕ್ಕೆ ಕಾಯ್ಕೊಂಡು ಕೂತಿದ್ದಾರೆ. ಕೇಳಿಸ್ಕೊಂಡ್ಯಾ ಭಾವನಾ? ನಾವೆಲ್ಲ ಅವಳು ಚೆನ್ನಾಗಿರ್ಲಿ ಅಂತ ಕಾಳಜಿ ಮಾಡಿದ್ರೆ ನನ್ನ ಮೇಲೆ ಆರೋಪ ಮಾಡ್ತೀಯಾಳು ನೋಡು. ಆರೋಪ ಅಲ್ಲ ರೀ, ನಿಮಗೆ ನನ್ನ ಮೇಲೆ ಎಷ್ಟು ಕಾಳಜಿ ಇದೆ, ಪ್ರೀತಿ ಇದೆ ಅಂತ ನನ್ನ ಮಗಳಿಗೆ ಹೇಳ್ತಾ ಇದ್ದೀನಿ. ಸರಿ ಬಿಡಮ್ಮ, ನಾವು ಮಾತಾಡ್ತಾನೆ ಇರ್ತೀವಿ. ಭಾವನಾ, ಅದೇನೋ ಕೆಲಸ ಇದೆ ಅಂದ್ರಲ್ಲ, ಆ ಕಡೆ ಗಮನ ಹರಿಸಿ. ಇದೆಲ್ಲ ನಾನು ನೋಡ್ಕೊಳ್ತೀನಿ. ಹಾಗೇನಾದ್ರು ನಿಮ್ಮ ಸಹಾಯ ಬೇಕಂದ್ರೆ ನಾನೇ ಫೋನ್ ಮಾಡಿ ಹೇಳ್ತೀನಿ. ಸರಿಯಪ್ಪ. ಅಮ್ಮ, ಹುಷಾರು. ಹುಷಾರತ್ತೆ. ಸರಿನಪ್ಪ. ಇದೆಲ್ಲ ನಮ್ಮ ಬೆಂಕಿದೆ ಕೆಲಸ. ಅವನೇ ಚೆಲ್ವಿಗೆ ಹೇಳಿ ಅವಳ ಕೈಲಿ ಫೋನ್ ಮಾಡಿಸಿರ್ತಾನೆ. ಪಾಪ ಮಕ್ಕಳೆಷ್ಟು ಗಾಬರಿಯಾಗಿದ್ದಾರೆ. ಮೇಡಮ್ರೆ, ಅತ್ತೆ ಮಾವ ಅಷ್ಟು ಕಷ್ಟದಲ್ಲಿದ್ದರು ಎಷ್ಟು ಖುಷಿಯಾಗಿದ್ದಾರಲ್ವಾ? ಅವ್ರು ಈ ವಯಸ್ಸಲ್ಲೂ ಇಷ್ಟು ಅನ್ಯೋನ್ಯವಾಗಿರೋದಕ್ಕೆ ಅಷ್ಟು ಖುಷಿಯಾಗಿರೋದು. ಈಗೇನಾದರೂ ನಮ್ಮ ಅಕ್ಕ ಅವ್ರ ಜೊತೆ ಇದ್ದಿದ್ರೆ ತುಂಬ ಸಂತೋಷವಾಗಿರೋಳು ಅಲ್ವಾ ಮೇಡಮ್ರೆ? ಹೌದು ಸಿದ್ದು ಅವರೇ. ನಮ್ಮ ಮನೇಲಿ ಎಲ್ಲ ಇದೆ. ಕೈಗೊಬ್ಬ ಕಾಲ್ಗೊಬ್ಬ ಆಳುಗಳಿದ್ದಾರೆ. ಏನಾದರೂ ಕೂತ್ಕೊಂಡು ಆರ್ಡರ್ ಮಾಡಿದ್ರೆ ಟಕ್ ಅಂತ ತಂದು ಮುಂದೆ ಇಡ್ತಾರೆ. ಅವಳು ಕೇಳಿದ್ದನ್ನ ಇಲ್ಲ ಅಂದೆ ನಮ್ಮ ಅಣ್ಣ ಅಪ್ಪ ಎಲ್ಲ ತಂದು ಕೊಡ್ತಾರೆ. ಈ ರೀತಿ ಇರೋದನ್ನ ನಾವು ವರ ಅನ್ಕೋತೀವಿ. ಆದರೆ ಕೆಲವೊಂದ್ಸಲ ಅದೇ ಶಾಪ ಆಗ್ಬಿಡ್ತದೆ. ನಮ್ಮ ಅಪ್ಪ ಮನೇಲಿ ಯಾವ ಕಷ್ಟನೂ ಇಲ್ಲ, ಆದರೂ ಅವಳಿಗೆ ಒಂಟಿತನ ಕಾಡ್ತಿದೆ ಅಂದರೆ ಏನು ಹೇಳೋದು? ಅದೇ ಈಗ ಅವಳ ಅತ್ತೆ ಮಾವನ ಜೊತೆಲಿದ್ದಿದ್ರೆ ತುಂಬ ಖುಷಿಯಾಗಿರೋಳು. ಸಿದ್ದು ಅವರೇ, ಸಿಂಚನನ ಒಂಟಿತನಕ್ಕೆ ನನ್ನ ತಮ್ಮ ಹರೀಶಾನೇ ಕಾರಣ. ಅವನು ಒಬ್ಬ ಸರಿ ಇದ್ದಿದ್ರೆ ಅವಳು ಇಷ್ಟೆಲ್ಲ ದುಃಖ ಪಡ್ತಿರ್ಲಿಲ್ಲ.